ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RVD ಕೆಫೆ. ನಾವಿವತ್ತು ಓವನ್ ಇಲ್ಲದೆ ಮನೆಯಲ್ಲೇ ತಂದೂರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಆಲ್ ಪ್ರೆಸ್ ಮಾಡಿ. ಇಲ್ಲಾಂದರೆ ತಂದೂರ್ ಮಾಡಿ ತಿಂದಮೇಲೆ ನಿಮಗೆ ಅದು ಮರ್ತೋಗುತ್ತೆ. ಬನ್ನಿ ವಿಡಿಯೋ ನೋಡೋಣ. ಈಗ ಒಂದು ಮೀಡಿಯಮ್ ಸೈಜ್ ಕೋಳಿ ಹಿಡ್ಕೊಂಡ್ಬಂದು ಅದನ್ನು ಮರ್ಡರ್ ಮಾಡಿ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ತೆಗೆದು ಚೆನ್ನಾಗಿ ಸ್ನಾನ ಮಾಡಿಸಿ, ಒಂದು ಚಾಕು ತಗೊಂಡು ಚೆನ್ನಾಗಿ ಬರೆ ಹಾಕಿ ಅದನ್ನು ಮತ್ತೆ ಆಫ್ ಮರ್ಡರ್ ಮಾಡಿ. ವಿಪರೀತ ಸೆಕೆ ಇದೆ, ಸೊ ನಮ್ಮ ಕೋಳಿಗೆ ಒಂದು ಬಾತ್ ಟಬ್ ರೆಡಿ ಮಾಡುವ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ವಿನೆಗರ್ ಹಾಕಿ ಮರ್ಡರ್ ಮಾಡಿರೋ ಕೋಳಿನ ಅದರಲ್ಲಿ ಮಲಗಿಸಿ ಅದು ಮುಳುಗುವವರೆಗೂ ನೀರು ಹಾಕಿ ಮುಚ್ಚಿಡಿ. ಅದರಲ್ಲಿ ತಣ್ಣಗೆ ಈಜಾಡ್ತಾ ಇರಲಿ. ನಾವು ಹೋಗಿ ಬ್ಯೂಟಿ ಪ್ಯಾಕ್ ಹಾಕೋಕ್ಕೆ ಮಸಾಲೆ ರೆಡಿ ಮಾಡುವ. ಒಂದು ಪಾತ್ರೆಗೆ 1/4 ಕಪ್ ಗಟ್ಟಿ ಮೊಸರು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಅರಶಿನ, ರುಚಿ ಬೇಕಿದ್ರೆ ಉಪ್ಪು, 1/4 ಟೀ ಸ್ಪೂನ್ ಅಜ್ವೈನ್, 1/4 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, ಒಂದು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ಬಾತ್ ಟಬ್ಬಲ್ಲಿ ಈಜಾಡ್ತಾ ಇರೋ ಕೋಳಿನ ಎತ್ತಾಕೊಂಡ್ಬಂದು ಒಂದು ಟೇಬಲ್ ಮೇಲೆ ಸ್ವಲ್ಪ ಹೊತ್ತು ಕೂರಿಸಿ. ಅದರ ಮೈಯಲ್ಲಿರೋ ನೀರೆಲ್ಲ ಹರಿದೋಗಲಿ. ಫುಲ್ ಡ್ರೈ ಆದಮೇಲೆ ರೆಡಿ ಮಾಡಿಟ್ಟಿರೋ ಮಸಾಲೆ ಚೆನ್ನಾಗಿ ಹಚ್ಚಿ, ಕುರುಪಾಕಿರೋದು ಸಾಕಾಗಿಲ್ಲ ಅಂದರೆ ಇನ್ನೊಂದೆರಡು ಬರೆ ಹಾಕಿ ಎಲ್ಲ ಕಡೆ ಮಸಾಲೆ ಚೆನ್ನಾಗಿ ಹಚ್ಚಿ ಕವರ್ ಮಾಡಿ. ಈಗ ಒಂದು ಆಣೆ ಕಟ್ಟೋ ಹಗ್ಗ ತಗೊಂಡ್ಬಂದು ಅದರ 2 ಕಾಲನ್ನು ಹತ್ತಿರ ಸೇರಿಸಿ ಗಟ್ಟಿಯಾಗಿ ಕಟ್ಟಿ. ಇಲ್ಲಾಂದರೆ ಮಸಾಲೆ ಉರಿ ಜಾಸ್ತಿ ಆದಾಗ ಅದು ಪಾತ್ರೆಯಿಂದ ಹಾರಿ ಓಡೋಗೋ ಚಾನ್ಸಸ್ ಎಲ್ಲ ಇದೆ. ಅದರ ಕಾಲು ಕಟ್ಟಿ ಸೈಡಲ್ಲಿ ಇಟ್ಬಿಡಿ. ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಚಿಲ್ಲಿ ಪ್ಯಾಕ್ಸ್ ಇದ್ದರೆ ಅದು ಸ್ವಲ್ಪ ಹಾಕಿ, ಚಾಟ್ ಮಸಾಲ ಇದ್ದರೆ ಅದನ್ನು ಹಾಕಿ. ನಾನಿಲ್ಲಿ ಚಾಟ್ ಮಸಾಲ ಯೂಸ್ ಮಾಡಿಲ್ಲ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಪ್ಯಾಕ್ ಹಾಕ್ಕೊಂಡು ಮಲಗಿರೋ ಕೋಳಿ ಮೇಲೆ ಡ್ರೈ ಮಸಾಲ ಚೆನ್ನಾಗಿ ಉದುರಿಸಿ ಅದನ್ನೊಂದು ಸುಂದರ ಕುಟ್ಟಪ್ಪನನ್ನಾಗಿ ಮಾಡಿ 1-2 ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡಿ. ಈಗ ಒಂದು ಕುಕ್ಕರ್ನ ಒಳಗಡೆ ಒಂದು ಪ್ಲೇಟ್ ಸ್ಟ್ಯಾಂಡ್ ಇಡಿ. ಪ್ಲೇಟ್ ಸ್ಟ್ಯಾಂಡ್ ಇಟ್ಟು ನೀರು ಹಾಕಿ. ನೀರು ಸ್ವಲ್ಪ ಹಾಕಿದರೆ ಸಾಕು. ಅದರ ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಇಟ್ಟು ರೆಸ್ಟ್ಗೆ ಹೋಗಿರೋ ಕೋಳಿನ ಕರ್ಕೊಂಡ್ಬಂದು ಅದರಲ್ಲಿ ಮಲಗಿಸಬೇಕು. ಮಲಗಿಸಿ ಮುಚ್ಚಳ ಮುಚ್ಚಿ. ಕುಕ್ಕರ್ನ ಸಿಟಿ ಹಾಕಬೇಡಿ. ಆವಿ ಹೊರಗಡೆ ಬರೋವರೆಗೂ ಹೈ ಫ್ಲೇಮಲ್ಲಿ ಬೇಯಿಸಿ. ಆವಿ ಬಂದ ನಂತರ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. 30ರಿಂದ 40 ನಿಮಿಷ ಬೇಕಾಗುತ್ತೆ ಬೇಯೋಕ್ಕೆ. ಈಗ ಓವನ್ ಇಲ್ಲದೇ ನಮ್ಮ ತಂದೂರ್ ಚಿಕನ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್.